ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯಭೋರೋಗಿಣಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಾವು ಎಷ್ಟೆಷ್ಟೋ ಪರಿಹಾರಗಳನ್ನ ಮಾಡ್ತೀವಿ, ಬಹಳ ಸರಳವಾಗಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಕೆಲವು ಪರಿಹಾರಗಳು ನಮಗೆ ರಿವರ್ಸ್ ಹೊಡೆದು ಬಿಡ್ತವೆ. ಹೆಂಗೆ ರಿವರ್ಸ್ ಹೊಡೆಯುತ್ತೆ ಅಂದರೆ, ನಾವು ಇನ್ನು ಮತ್ತೆ ಎದ್ದೋಳಕ್ಕೆ ಆಗಬಾರ್ದು, ಅಷ್ಟು ರಿವರ್ಸ್ ಹೊಡೆಯುತ್ತೆ. ಬೆಂಕಿ ಜೊತೆಗೆ ಸರ್ಸ ಆಡಬಾರ್ದು ಅಂತಾರೆ. ಸರ್ಸ ಆಡಿದ್ರೆ ಏನಾಗುತ್ತೆ ಅಂದರೆ, ನಮ್ಮ ಕೈ ಸುಟ್ಟೋಗುತ್ತೆ, ಕಾಲು ಸುಟ್ಟೋಗುತ್ತೆ, ಮೈ ಸುಟ್ಟೋಗುತ್ತೆ ಅಲ್ವಾ, ಬೆಂಕಿ ಅಲ್ವಾ ಅದು. ಸೊ ಹಾಗಾಗಿ ಬೆಂಕಿಯನ್ನು ನಾವು ಯಾವಾಗಲೂ ಪೂಜೆ ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಗ್ನಿಹೋತ್ರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದು. ಈ ಅಗ್ನಿಹೋತ್ರದಿಂದ ಏನೇನಾಗುತ್ತೆ ಅಂದರೆ, ಮನೆ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ, ನಮ್ಮ ಕೆಲಸಗಳೆಲ್ಲ ಚೆನ್ನಾಗಿ ಅನುಕೂಲ ಆಗುತ್ತೆ. ನಮ್ಮ ಮನೆಗೆ ಬರುವಂಥ ಜನಗಳಿಗೆ ಎಷ್ಟೇ ನೆಗೆಟಿವ್ ಇದ್ದರೂ ಕೂಡ ಆ ನೆಗೆಟಿವ್ ಎಲ್ಲ ಹೋಗಿ ಅವರು ಪಾಸಿಟಿವ್ ಆಗ್ತಾರೆ. ಮತ್ತು ನಮ್ಮ ಒಂದು ಜೀವನದಲ್ಲಿ ಒಂದು ಅಭಿವೃದ್ಧಿ, ಯಶಸ್ಸು ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಅದಕ್ಕೋಸ್ಕರ ಅಗ್ನಿಹೋತ್ರ ಅಂತ ಹೇಳಿ ಮಾಡ್ತೀವಿ. ಅಗ್ನಿಹೋತ್ರ ಅಂದರೆ ಒಂದು ತಾಮ್ರದ ಚಿಕ್ಕದಾಗಿರ್ತಕ್ಕಂಥ ಒಂದು ಹೋಮದ ಗುಂಡವನ್ನು ಇಟ್ಕೊಂಡು, ಒಂದಷ್ಟು ಬೆಣ್ಣೆಯನ್ನು ಇಟ್ಕೊಂಡು, ಶುದ್ಧವಾಗಿರ್ತಕ್ಕಂಥ ಒಂದು ತುಪ್ಪವನ್ನು ಇಟ್ಕೊಂಡು, ಒಂದಷ್ಟು ಅಕ್ಕಿಯಿಂದನೋ ಭತ್ತದಿಂದನೋ ಅಥವಾ ಗಿಡಮೂಲಿಕೆಗಳಿಂದನೋ ಪ್ರತಿದಿನ ಒಂದು ಮಂಡಲಾದರೂ ನಾವು ಮಾಡುವಂಥ ಹೋಮ, ನಿತ್ಯಗ್ನಿ ಅಂದರೆ ಪ್ರತಿದಿನ ಮಾಡುವಂಥ ಹೋಮದಲ್ಲಿ ನಾವು ಆ ಒಂದು ಅಗ್ನಿಹೋತ್ರ ಅಂಥೇಳಿ ಕರೆಯುವಂಥದ್ದು. ಈ ಅಗ್ನಿಹೋತ್ರವನ್ನು ಮಾಡಬೇಕಾದ್ರೆ ನಿಯಮಗಳಿದೆ. ಎಲ್ಲರೂ ಕೂಡ ಈ ಅಗ್ನಿಹೋತ್ರವನ್ನು ಮಾಡೋಂಗಿಲ್ಲ. ನಿಯಮಗಳೇನಪ್ಪ ಅಂದರೆ, ಅವರು ಶುದ್ಧರಾಗಿರಬೇಕು, ಬ್ರಹ್ಮಚಾರಿಗಳಾಗಿರಬೇಕು, ಮನೆಯಲ್ಲಿ ಯಾವುದೇ ಥರದ ಒಂದು ಕೆಟ್ಟ ಪದಾರ್ಥಗಳನ್ನ ಯೂಸ್ ಮಾಡದೆ, ಯಾರ ಮೇಲೂ ಆಗದೇ ಇರಲಿ ಅಂಥೇಳಿ ಒಂದೇ ಮನಸ್ಸಿಂದ ನಾವು ಮಾಡುವಂತಹ ಒಂದು ಒಳ್ಳೆಯ ಕೆಲಸ ಇದು ಅಗ್ನಿಹೋತ್ರ. ಸರ್ವೇ ಜನ ಸುಖಿನೋ ಭವಂತು ಅಂತ ನಾವೇನು ಹೇಳ್ತೀವಿ, ಆ ಥರ ಮಾಡಬೇಕು. ಮೊನ್ನೆ ನಾನು ಯಾವುದೋ ಒಂದು ಚಾನಲಲ್ಲಿ ನೋಡ್ತಾ ಇರಬೇಕಾದ್ರೆ ಕೆಲವ್ರು ಏನು ಮಾಡಿಬಿಟ್ಟಿದ್ದಾರೆ, ಅಗ್ನಿಹೋತ್ರ ಮಾಡಬೇಕಾದ್ರೆ ಅದನ್ನು ವಿಡಿಯೋ ಮಾಡಿ ಹಾಕೋದು, ಸೆಲ್ಫಿ ತೆಗೆದು ಹಾಕೋದು, ವಿಡಿಯೋ ಮಾಡಿ ಹಾಕೋದು, ಫೋಟೋಗಳು ತೆಗೆದುಬಿಟ್ಟು ಯಾರಿಗೂ ಕಳಿಸೋದು, ಇದೆಲ್ಲನೂ ಮಾಡ್ತಾ ಇರ್ತಾರೆ ಅಗ್ನಿಹೋತ್ರ ಮಾಡೋದು. ಆ ಅಗ್ನಿಹೋತ್ರ ಮಾಡಬೇಕಾದ್ರೆ ವಿಶೇಷವಾಗಿ ಅದಕ್ಕೆ ಒಳ್ಳೆಯ ಒಂದು ಅಧಿಕಾರವನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕು. 1,08,000 ಗಾಯತ್ರಿ ಜಪವನ್ನು ಮಾಡಿ, ಶಿವನಿಗೆ ನಮಸ್ಕಾರವನ್ನು ಮಾಡಿ, ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಅಗ್ನಿಹೋತ್ರವನ್ನು ನಾವು ಮನೆಯಲ್ಲಿ ಶುರು ಮಾಡಬೇಕು. ಅದು ನಮ್ಮ ಕೊನೆಗಾಲದಿಂದ ತನಕ ಮಾಡುವಂಥ ಒಂದು ಅಧಿಕಾರ ನಮಗಿದೆ. ಆದರೆ ನಾವು ಯಾವ ಥರ ಇರ್ತೀವಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಅಗ್ನಿಹೋತ್ರವನ್ನು ಮಾಡಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ನಿಯಮ ಏನು ಅಂದರೆ, ಈ ಅಗ್ನಿ ಪೂಜೆ, ಅದರಿಂದ ನಮಗೆ ಯಶಸ್ಸು ಸಿಗಲಿ, ಅನುಕೂಲ ಸಿಗಲಿ ಅಂಥೇಳಿ. ಮತ್ತು ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ಯಾರು ಡಿಸ್ಟರ್ಬೆನ್ಸ್ ಇರಬಾರ್ದು, ಯಾರಿಗೂ ಇದನ್ನು ಹಂಚ್ಕೋಬಾರ್ದು. ನಾವು ಕರೆಕ್ಟಾಗಿರ್ತಕ್ಕಂಥ ಒಂದು ಪ್ರೊಸೀಜರಲ್ಲಿ ದೇವರ ಒಂದು ಏನು ಮಂಟಪ ಇರುತ್ತೋ ಅಥವಾ ಮನೆಯಲ್ಲಿ ದೇವರ ಮನೆ ಇರುತ್ತೋ ಆ ದೇವರ ಮನೆ ಹತ್ರ ಕೂತ್ಕೊಂಡು ಶುದ್ಧವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೊಂಡು, ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಪ್ರಾರಂಭದಲ್ಲಿ ನೀವು ಯಾರ್ಯಾರೋ ಅರ್ಚಕರಿಗೋ ಪುರೋಹಿತರಿಗೋ ಕರೆಸಿ ಈ ಅಗ್ನಿಹೋತ್ರವನ್ನು ಪ್ರಾರಂಭ ಮಾಡಬೇಕು. ನಂತರ ಕಾಲಕ್ರಮೇಣ ನೀವು ನೆಕ್ಸ್ಟ್ ದಿನದಿಂದ ನೀವೇ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಅಗ್ನಿಹೋತ್ರವನ್ನು ಮಾಡೋದಕ್ಕೆ ಬಹಳಷ್ಟು ನಿಯಮಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕಾಏಕಿ ನೀವು ಮಾಡ್ತೀರಾ ಅಂಥೇಳಿ ಹೋದಾಗ ಅದು ಬಹಳಷ್ಟು ತೊಂದರೆಗೆ ಒಂದು ಕಾರಣವಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ನೀವು ಮಾಡಿದಾಗ ಬಹಳಷ್ಟು ಅನುಕೂಲ ಆಗುತ್ತೆ. ಯಾರೋ ಏನೋ ಒಂದು ಅಟ್ರ್ಯಾಕ್ಟ್ ಮಾಡೋಕ್ಕೋ, ಒಂದು ವ್ಯೂವರ್ಸ್ಗೋಸ್ಕರನೋ ಏನೋ ಒಂದು ವಿಡಿಯೋ ಮಾಡಿ ಹಾಕಿದಾಗ ನಾವು ಕೂಡ ಅದು ಮಾಡ್ತೀವಿ ಅಂತ ಹೋಗೋದು ಬಹಳ ಒಂದು ಡೇಂಜರ್ ಆಗಿರ್ತಕ್ಕಂಥ ಕೆಲಸಗಳು. ಈಗ ನಮ್ಮ ಚಾನಲಲ್ಲಿ ನಿಮಗೇನಾದರೂ ನಾವು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರಗಳನ್ನ ಕೊಡಬೇಕು ಅಂದರೆ ಅದನ್ನ ಗುರುಗಳ ಮುಖಾಂತರ ಅಥವಾ ನಮ್ಮ ಮುಖಾಂತರ ತೊಗೊಳ್ಳಿ ಅಂತ ಹೇಳ್ತೀವಿ ನಾವು. ನೀವೇ ಮಾಡ್ಕೊಳ್ಳಿ ಅಂತ ಕೊಡುವಂಥದ್ದು ಕೆಲವು ಮಂತ್ರಗಳಿರುತ್ತೆ, ಅದನ್ನು ನೀವೇ ಮಾಡ್ಕೋಬೋದು. ಆದರೆ ನಾವು ಕೊಡುವಂಥ ಮಂತ್ರಗಳನ್ನ ಅದು ತುಂಬ ಪವರ್ಫುಲ್ ಆಗಿರುತ್ತೆ, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅದರ ಎನರ್ಜಿ ಇರುತ್ತೆ ಅಂತಕ್ಕಂಥದ್ದು ತಿಳ್ಕೊಂಡು ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರೋಸೆಸ್ಸು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅಗ್ನಿಹೋತ್ರವನ್ನು ಎಲ್ಲರೂ ಮಾಡ್ಕೋಬೋದು.
ಆದರೆ ಇದನ್ನು ಮಾಡಿಕೊಂಡಾಗ ನಮಗೆ ಅದರಿಂದ ಏನು ಫಲ ಸಿಗುತ್ತೆ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಅದಕ್ಕೆ ತಕ್ಕಂಗೆ ನೀವು ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಮುಂದುವರ್ಸ್ಕೋಬೋದು. ಇನ್ನು ಹೆಚ್ಚಿಗೆ ಈ ಅಗ್ನಿಹೋತ್ರದ ಬಗ್ಗೆ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಬೇಕು, ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸ್ಪೆಷಲ್ ನಿಯಮಗಳಿದೆ, ಆ ನಿಯಮಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋದ್ರಿಂದ ಇನ್ನಷ್ಟು ಒಳ್ಳೊಳ್ಳೆಯ ವಿಡಿಯೋಗಳನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಮಸ್ಕಾರ.